ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಧನಿಕಾ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ತುಂಬಾ ಡಿಫ್ರೆಂಟ್ ಆದಂತಹ ಮಲೆನಾಡು ಸ್ಟೈಲಲ್ಲಿ ಮಾಡ್ಬೋದಂತಹ ಸಿಹಿ ಕುಂಬಳಕಾಯಿ ಪಲ್ಯನ ನಾನು ಇಲ್ಲಿ ತೋರಿಸ್ತಿದ್ದೀನಿ. ನಾವು ಮಲೆನಾಡು ಸೈಡಲ್ಲಿ ಇದನ್ನು ಚೇಣಿಕಾಯಿ ಅಂತ ಕರಿತೀವಿ. ಇದನ್ನು ಕೆಲವರೆಲ್ಲ ಸಿಹಿ ಕುಂಬಳಕಾಯಿ ಅಂತಲೂ ಕರೀತಾರೆ. ಬನ್ನಿ ಇವಾಗ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ನೋಡಿ ಮೊದಲೊಂದು ಕುಂಬಳಕಾಯಿ ಅದನ್ನು ತೊಗೊಂಡು ಇವಾಗ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿರೋ ಬೀಜ ಎಲ್ಲ ತೆಗೆದುಬಿಟ್ಟು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಇವಾಗ ಒಂದು ಬಂಡಲ್ ತಗೊಂಡು ಅದಕ್ಕಾದ ನಂತರ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿ ಹಾಕೋದು ನಿಮ್ಮ ಆಪ್ಷನಲ್. ನಿಮಗೆ ಇಷ್ಟ ಇದ್ದರೆ ಬೆಳ್ಳುಳ್ಳಿ ತಿನ್ನೋರು ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ನಾನು ಒಂದು ಈರುಳ್ಳಿ ಹಾಕಿದ್ದೀನಿ. ಅದು ಫ್ರೈ ಆದ ನಂತರ ಮತ್ತು ಇಲ್ಲಿ ನಾನು ಹಸಿರುಮೆಣ್ಸಿಕಾಯಿ ಯೂಸ್ ಮಾಡ್ತಿರೋದ್ರಿಂದ ಒಂದು 5-6 ಹಸಿರುಮೆಣ್ಸಿಕಾಯನ್ನ ಈ ಥರ ಉದ್ದ ಕಟ್ ಮಾಡಿ ಹಾಕಿದ್ದೀನಿ. ಅದು ಫ್ರೈ ಆದಮೇಲೆ ನಾವೇನು ಕಟ್ ಮಾಡ್ಕೊಂಡಿರುವಂಥ ಏನು ಚೇಣಿಕಾಯಿ ಅಥವಾ ಸಿಹಿ ಕುಂಬಳಕಾಯಿನ ಇದಕ್ಕೆ ಹಾಕಬೇಕು. ನೋಡಿ ಈ ಥರ ಅದನ್ನೆಲ್ಲ ಹಾಕಿ ಕಟ್ ಮಾಡ್ಕೊಂಡಿರೋವಂಥದ್ದನ್ನೆಲ್ಲ ಹಾಕಿಬಿಟ್ಟು ಇವಾಗ ಮಿಕ್ಸ್ ಮಾಡಿ ಚೆನ್ನಾಗಿ. ಈ ಥರ ಅದು ಒಗ್ಗರಣೆ ಎಲ್ಲ ನೀಟಾಗಿ ಹೊಂದ್ಕೋಬೇಕು. ಇದು ಬೆಂದಾದಮೇಲೆ ಎಷ್ಟು ಸಾಫ್ಟ್ ಆಗುತ್ತೆ ಅಂದರೆ ನೋಡ್ರಂತೆ ನೀವು ಯಾವ ಥರ ಆಗುತ್ತೆ ಅಂತ. ಇವಾಗ ಇದಕ್ಕೆ ನಾನು ಸ್ಪೂನಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಯಾವುದೇ ತರಕಾರಿ ಪಲ್ಯನೇ ಆಗಲಿ ಏನೇ ಪಲ್ಯ ಮಾಡಿದ್ರೂ ಕೂಡ ನಾವೇನು ಒಗ್ಗರಣೆ ಹಾಕಿ ಮಾಡೋದಾದರೆ ಅದು ಒಗ್ಗರಣೆನ ನಾವು ಬೇಯೋಕ್ಕೆ ಒಂದು 5 ನಿಮಿಷನಾದರೂ ಬಿಡಬೇಕು. ಅದು ಫಸ್ಟೇ ನಾವು ಒಗ್ಗರಣೆ ಹಾಕಿದ ತಕ್ಷಣವೇ ತರಕಾರಿ ಎಲ್ಲ ಹಾಕಿ ಇದಾದ ತಕ್ಷಣ ನೀರು ಹಾಕಿದ್ರೆ ಆ ಟೇಸ್ಟೇ ಹೋಗುತ್ತೆ. ನೋಡಿ ಈ ಥರ ಎಣ್ಣೆಲೆ ಒಂದು 5 ನಿಮಿಷ ಈ ಥರ ಮಾಡಿದ್ರೆ ಸಾಕು. ನೋಡಿ ಅದೆಲ್ಲ ಒಗ್ಗರಣೆಗೆಲ್ಲ ಹೊಂದ್ಕೊಂಡು ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಬೇಕಿದ್ರೆ ನಾವು ಇನ್ನೂ ಸ್ವಲ್ಪ ಬೇಯಬೇಕು ತರಕಾರಿ ಅಂತಲಂದರೆ ನಾವು ನೀರು ಹಾಕ್ಕೋಬೇಕಾಗುತ್ತೆ. ನಾನು ಇದಕ್ಕೆ ನೋಡಿ ಎಷ್ಟು ಸಾಫ್ಟಾಗಿದೆ ನೀವೇ ನೋಡ್ತಿರ್ಬೋದು. ಇವಾಗ ಇದಕ್ಕೆ ಸ್ವಲ್ಪ ನಾನು ನೀರು ಸೇರಿಸ್ತಾ ಇದ್ದೀನಿ, ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ. ಈ ಥರ ನೀರು ಸೇರಿಸ್ಬಿಟ್ಟು ಇದನ್ನು ಒಂದು 10 ನಿಮಿಷ ನೀವು ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯೋಕ್ಕೆ ಬಿಡಿ. ಆವಾಗ ಇದು ಫುಲ್ ಬೆಂದು ಸಾಫ್ಟಾಗಿರುತ್ತೆ. ಒಂದು 10 ನಿಮಿಷದ ನಂತರ ನೋಡಿ ಈ ಥರ ಇದು ಸಾಫ್ಟಾಗಿ ಬೆಂದಾಗ ರೆಡಿಯಾಗಿದೆ. ಇವಾಗ ಇದಕ್ಕೆ ನಾವು ಕೊನೆಯಲ್ಲಿ ಕೊತ್ತಂಬರಿ ಪೌಡ್ರನ್ನ ಹಾಕ್ಕೋಬೇಕಾಗುತ್ತೆ. ಏನು ಧನಿಯಾ ಪೌಡ್ರ್ ಹೇಳ್ತೀವಲ್ಲ ಅದನ್ನ 1 ಸ್ಪೂನಷ್ಟು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಅದು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇಷ್ಟೇ ಇದು ಪಲ್ಯ. ಇದು ಸ್ವೀಟ್ ಇರುತ್ತೆ. ಕೆಲವರು ಸ್ವೀಟ್ ಇಷ್ಟಪಡಲ್ಲ ಅಂದವರು ತಿನ್ನೋಲ್ಲ. ಇದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೂ. ರೊಟ್ಟಿಗೆಲ್ಲ ಅಂತೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬೇಗನೂ ಕೂಡ ಆಗುತ್ತೆ ಇದು ಪಲ್ಯ. ಎಷ್ಟು ಬೇಗ ಆಗುತ್ತೆ ಅಂದರೆ ಒಂದು 15-20 ನಿಮಿಷದೊಳಗೆಲ್ಲ ಪಲ್ಯ ಆಗೇ ಹೋಗುತ್ತೆ. ನೋಡಿ ಇಷ್ಟೇ ಪಲ್ಯ ರೆಡಿಯಾಗೇ ಹೋಯಿತು. ನಾವೇನು ಚೇಣಿಕಾಯಿ ಅಂತ ಕರಿತೀವಲ್ವ ಅದು ಪಲ್ಯ ನೋಡಿ ಇಷ್ಟೇ. ತುಂಬಾ ಚೆನ್ನಾಗಿರುತ್ತೆ ಇದು. ನನಗಿಂತ ನಮ್ಮ ಮನೆಯವರಿಗಂತೂ ತುಂಬ ಇಷ್ಟ. ನಾನು ಹಾಗಾಗಿ ಅವರಿಗೋಸ್ಕರ ಜಾಸ್ತಿ ಮಾಡೋದಿದು. ನೋಡಿ ಅಕ್ಕಿ ರೊಟ್ಟಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.